ಕೇಂದ್ರದಲ್ಲಿರುವಂತಹ ಮೈತ್ರಿ ಸಮನ್ವಯತೆ ರಾಜ್ಯದಲ್ಲಿ ಕಾಣಿಸ್ತಾ ಇಲ್ಲ ಸರ್, ಯಾಕೆ? ಇಲ್ಲ ನೋಡಿ, ಅವರು ಅವರ ಅಸ್ತಿತ್ವವನ್ನು ಅವರು ಉಳಿಸ್ಕೊಬೇಕು. BJP ನಮ್ಮದು ಹಿಂದುತ್ವದ ವಿಚಾರ ಇಟ್ಕೊಂಡು ನಾವು ಬಂದಿದ್ದೀರಿ. ನಾವು ಹಿಂದುತ್ವದ ವಿಚಾರ ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. JDS ಅವ್ರದೇ ಆದಂತ ಒಂದು ಕಲ್ಚರ್ ಇದೆ, ಅವ್ರದ್ದಿದೆ. ಅದರಿಂದ ಮೈತ್ರಿಯಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಆಗಲ್ಲ. ಮೈತ್ರಿಯಲ್ಲಿ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಲ್ಲ. ಈಗ ಸ್ಥಳೀಯ ಚುನಾವಣೆಯಲ್ಲೂ ಕೂಡ ಮೈತ್ರಿಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀರಿ. ನಮ್ಮ ಕೇಂದ್ರದ ನಾಯಕರು ಗಮನಕ್ಕೂ ತಂದಿದ್ದೀರಿ. ಅವ್ರೇನು ತೀರ್ಮಾನ ತಗೊಂತಾರೋ ಡೆಲ್ಲಿಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ಬದ್ಧ ಇರ್ತೀವಿ. ನಾವು ಮೈತ್ರಿ ಆಗಬೇಕು ಅಂದ್ರೆ ಆಗ್ತೈತೆ, ಇಲ್ಲ ಅಂದ್ರೆ ಇಲ್ಲ. ಈ ಲೋಕಲ್ ಎಲೆಕ್ಷನ್ಸ್ಗೆ ಯಾವ ತರ ಪ್ರಿಪೇರ್ ಆಗ್ತಿದೆ ಸರ್? ಈಗ GB ಎಲೆಕ್ಷನ್ ಮಾಡಬೇಕು ಅಂತ ಆಯ್ತು. ಬೆಂಗಳೂರಿನ ಕಂಪ್ಲೀಟ್ ಇನ್ ಅಂಡ್ ಔಟ್, ನಾನು ಇನ್ ಅಂಡ್ ಔಟ್ ಅಂತ ಹೇಳ್ತಿದ್ದೀನಿ ಅಂದ್ರೆ ಪ್ರತಿಯೊಂದು ಮೂಲೆಯ ಹೊರ ಮತ್ತು ಒಳಗೂ ನಿಮಗೆ ಗೊತ್ತಿದೆ. ಸೊ GBA ಚುನಾವಣೆಗೆ ಯಾವ ರೀತಿ ಪ್ರಿಪರೇಷನ್? 24ನೇ ತಾರೀಕು ಒಂದು ಮೀಟಿಂಗ್ ಕರೆದಿದ್ದೀರಿ. ನೆನ್ನೆನೂ ಕೂಡ ನಾನು ನಮ್ಮೆಲ್ಲ ಶಾಸಕರ ಸಭೆಯನ್ನು ಮಾಡಿದ್ದೀನಿ. ನಾನು ವಿಧಾನಸೌಧದಲ್ಲಿ ನನ್ನ ಚೇಂಬರಲ್ಲಿ ನಾವು ಮಾಡಿದ್ದೀನಿ. 26ನೇ ತಾರೀಕು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯವರು ಬರ್ತಾ ಇದ್ದಾರೆ. ಸೊ ಫುಲ್ ಡೇ, ಪೂರ್ತಿ ದಿನ ಈ ಒಂದು GBA ಬಗ್ಗೆ, ಬೆಂಗಳೂರಿನ ಚುನಾವಣೆ ಬಗ್ಗೆ ಸವಿಸ್ತಾರವಾದಂಥ ಚರ್ಚೆಯನ್ನು ಮಾಡ್ತೀರಿ. ಈಗಾಗಲೇ ರಿಸರ್ವೇಷನ್ನು ಕೂಡ ಅನೌನ್ಸ್ ಆಗಿರೋದ್ರಿಂದ ಯಾರ ಅಭ್ಯರ್ಥಿಗಳು ಈ ಥರದ್ದೆಲ್ಲ ಒಂದು ಚರ್ಚೆಗಳು ನಡೀತಾ ಇದೆ. ಫುಲ್ ಡೇ ಒಂದು ಅಭ್ಯಾಸ ವರ್ಗ ಇದೆ. ಅಲ್ಲಿ ಯಾರ್ಯಾರು ಆಸ್ಪಿರೆಂಟ್ ಇರ್ತಾರೆ, ನಮ್ಮ ಪದಾಧಿಕಾರಿಗಳು, ನಮ್ಮ ಶಾಸಕರು, ನಮ್ಮ MP ಗಳು, ಅವರೆಲ್ಲರ ಜೊತೆ ಮಾತುಕತೆ ಆಡ್ತಾ ಇದ್ದೀರಿ. ನನಗನ್ಸ್ತತೆ ಈ ಕಳೆದ ಬಾರಿ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗೆ, ಪವರ್ಫುಲ್ ಸಿದ್ದರಾಮಯ್ಯ ಇದ್ದಾಗೆ ನಾವು ಗೆದ್ದಿದ್ದೀರಿ. 101 ಸ್ಥಾನ ಗೆದ್ದಿದ್ದೀರಿ. ಕಾಂಗ್ರೆಸ್ 68 ಸ್ಥಾನ ಗೆದ್ದಿದೆ. ಈ ಸರಿ ಗೆಲ್ಲೋದ್ರಲ್ಲಿ ಏನು ಸಮಸ್ಯೆ ಆಗಲ್ಲ. 100% ಬೆಂಗಳೂರು ಜನ ಟ್ಯಾಕ್ಸ್ನ ಹೊರೆಯಿಂದ, ಕಾಂಗ್ರೆಸ್ಸಿನ ಟ್ಯಾಕ್ಸ್ ಹೊರೆಯಿಂದ ನೊಂದಿದ್ದಾರೆ. ಕಾಂಗ್ರೆಸ್ಸನ್ನು ಬೇರು ಸಹಿತ ಕಿತ್ತಾಕ್ಬಿಡ್ತಾರೆ ಈ ಸರಿ. ಅದರಿಂದ ತಯಾರಿ ಅಂತೂ ಜೋರಾಗಿ ಆಗಿದೆ. ಗೆಲುವು ನಮ್ಮದೇ. ಸರ್, ಕಂದಾಯ ಇಲಾಖೆಗೆ 1ರಿಂದ 10ರವರೆಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಯಾವ ಇಲಾಖೆಗೂ ನಾನು ಮಾರ್ಕ್ಸ್ ಕೊಡಲ್ಲ. ಯಾವ ಇಲಾಖೆದು ಮೊನ್ನೆ ಎಲ್ಲ ಅಧಿವೇಶನದಲ್ಲಿ ಎಲ್ಲ ಇಲಾಖೆಯ ಪರ್ಫಾರ್ಮೆನ್ಸ್ ಅನ್ನು ಓದಿದ್ದೀನಿ. ಯಾರು ಕೂಡ 50 ದಾಟೇ ಇಲ್ಲ. ಎಲ್ಲ 38-40% ಅಚೀವ್ಮೆಂಟ್ ಅಷ್ಟೇ ಮಾಡಿರೋದು. ಬಡ್ಜೆಟ್ ಅಲ್ಲಿ ಕೊಟ್ಟಿರೋ ಹಣದಲ್ಲಿ ಉಪಯೋಗ ಮಾಡಿರೋದೇ ಅಷ್ಟು. ಇನ್ನು ಮಾರ್ಕ್ಸ್ ಎಲ್ಲಿಂದ ಕೊಡಕ್ ಬರ್ತದೆ ಅವ್ರಿಗೆ? ಅದಕ್ಕೆ ಮಾರ್ಕ್ಸ್ ಕೊಡೋ ಪ್ರಶ್ನೆನೇ ಇಲ್ಲ. ಅವರು ಏನು ಬಡ್ಜೆಟ್ ಕೊಟ್ಟಿರೋ ಅಲೋಕೇಶನ್ ಏನು ಕೊಟ್ಟಿದ್ದೀರಿ, ಅದರಲ್ಲಿ ಏನು ಖರ್ಚು ಮಾಡಿದ್ದಾರೆ ಅಷ್ಟೇ ಅವ್ರಿಗೆ ಮಾರ್ಕ್ಸು. ಆಲ್ರೈಟ್ ಸರ್, ನಿಮ್ಮ ಕಡೆಯಿಂದ ನಿಮ್ಮ ಕಾರ್ಯಕರ್ತರಿಗೆ ಮತ್ತು ಜನತೆಗೆ ಮತ್ತು ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಹೊಸ ವರ್ಷದ ಶುಭಾಶಯ ಹೇಳ್ತಾ ಇದ್ದೀನಿ. ಯುಗಾದಿಯ ಶುಭಾಶಯ. ಎಲ್ಲರಿಗೂ ಒಳ್ಳೇದಾಗಲಿ. ಅಟ್ಲೀಸ್ಟ್ ಮುಂದೆ ಬರುವಂಥ ದಿನಗಳಲ್ಲಿ BJPಯ ಅಧಿಕಾರವನ್ನು ಕರ್ನಾಟಕದಲ್ಲಿ ನೀವು ನೋಡ್ತೀರಾ. ಬೆಂಗಳೂರಿನ ಚುನಾವಣೆಯಲ್ಲೂ ಕೂಡ BJP ಆಡಳಿತ ಬರುತ್ತೆ. ಇವರ ಟ್ಯಾಕ್ಸ್ನ ಟೆರರಿಸಮ್ ಏನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ, ಅದನ್ನು ತೊಲಗಿಸಿ ಒಳ್ಳೆಯ ಆಡಳಿತವನ್ನು ಕೊಡುವಂಥ ದೃಷ್ಟಿಯಿಂದ ನಾವು BJP ನಾವು ಕೆಲಸ ಮಾಡ್ತೀರಿ. NDA ಜೊತೆಗೂಡಿ ಈ ಬಾರಿ ಒಳ್ಳೆಯ ಆಡಳಿತವನ್ನು ಕರ್ನಾಟಕದಲ್ಲಿ ಮತ್ತು ಬೆಂಗಳೂರಿನ GBಯಲ್ಲಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀರಿ. ನಿಮ್ಮೆಲ್ಲರ ಆಶೀರ್ವಾದ ಯುಗಾದಿ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿ BJPಯನ್ನು ಗೆಲ್ಲಿಸಿ ಈ ಟ್ಯಾಕ್ಸ್ ಟೆರರಿಸಮನ್ನು ತೊಡೆದು ಹಾಕೋಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೊಡಿ ಅನ್ನೋ ಮಾತನ್ನು ರಾಜ್ಯದ ಜನತೆಗೆ ವಿನಂತಿ ಮಾಡಿ ಕೇಳ್ಕೊಂತ ಇದ್ದೀನಿ. ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲೂ ನಮಗೆ ಒಂದು ಸ್ವಲ್ಪ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಒಳ್ಳೆಯದಾಗಲಿ ನಿಮ್ಮೆಲ್ಲ ಸ್ಟ್ರಾಟಜಿಗಳಿಗೆ, ನಿಮ್ಮೆಲ್ಲ ಪ್ಲಾನ್ಗಳಿಗೆ ಮತ್ತು ನಿಮ್ಮೆಲ್ಲ ಏನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಕಾರ್ಯಗಳಿಗೆ. ಥ್ಯಾಂಕ್ ಯು ಸೋ ಮಚ್. ಪವರ್ ಟಿವಿ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ನಾನು ಧನ್ಯವಾದಗಳು. ವೀಕ್ಷಕರೇ, ಇದಿಷ್ಟು ಆರ್ ಅಶೋಕ್ ಅವರ ಮಾತುಗಳಾಗಿತ್ತು. ವಿರೋಧ ಪಕ್ಷದ ನಾಯಕರಾಗಿ ಅವರು ಪಕ್ಷವನ್ನ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಸರ್ಕಾರವನ್ನ ಕಟ್ಟಿ ಹಾಕುವಲ್ಲಿ ಕೂಡ ಒಂದು ಹಂತದಲ್ಲಿ ಅವರು ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಇನ್ನೊಂದಷ್ಟು ಸರ್ಕಾರದ ವೈಫಲ್ಯಗಳನ್ನ ವಿರೋಧ ಪಕ್ಷವಾಗಿ BJP ಎತ್ತಿ ಹಿಡಿಲಿ. ಯಾಕೆಂದ್ರೆ ವೀಕೆಸ್ಟ್ ವಿರೋಧ ಪಕ್ಷ ಅನ್ನುವಂಥ ಮಾತುಗಳು ಆರಂಭದ ದಿನಗಳಲ್ಲಿ ಕೇಳ್ಕೊಂಡ್ ಬರ್ತಾ ಇತ್ತು. ಆದ್ರೆ ಅದನ್ನ ಬದಲಿಸುವಂತ ನಿಟ್ಟಿನಲ್ಲಿ BJP ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಲ್ಲಿ ಏನಾಗುತ್ತೆ, ವಿರೋಧ ಪಕ್ಷವಾಗಿ BJP ಏನ್ ಮಾಡುತ್ತೆ, ವಿರೋಧ ಪಕ್ಷದ ಸ್ಥಾನದಿಂದ ಆಡಳಿತ ಪಕ್ಷಕ್ಕೆ BJP ಬರುತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗತ್ತೆ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.